ನಮಸ್ತೆ ಬಂಧುಗಳೇ, ನೋಡಿ ನಾವು ಇವತ್ತು ಹಂಪಿ ಪ್ಲ್ಯಾನ್ ಮಾಡಿದ್ವಿ. ಹಾಗೆಯೇ ಬೆಂಗಳೂರಿಂದ ಹಂಪಿಗೆ ನಿಮಗೆ ಟ್ರೈನ್ ಸ್ಲೀಪರ್ ಕೋಚು 300 ಚಿಲ್ಲರೆಯಲ್ಲೇ ನಿಮಗೆ ಒಬ್ಬರಿಗೆ ಪರ್ ಪರ್ಸನ್ಸ್ ಮಲ್ಕೊಂಡು ಬರ್ಬೋದು. ನಾವು ಬ್ಯಾಂಗ್ಳೂರು ಟು ಹೊಸಪೇಟೆಗೆ ಬಂದು ಹೊಸಪೇಟೆಯಲ್ಲಿ ನೋಡಿ ಮೇಡಮ್ ಅವರು ಆಟೋದವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಾಯಿಗೆ ಬಂದಂಗೆ ಕೇಳ್ತಾರೆ, ನೀವು ಮಾತಾಡಿಕೊಂಡು ಪೂರ್ವ ಇಡೀ ಹಂಪಿನ ಆಟೋಲ್ಲೇ ನೋಡಿ ನಾವು ಮಾತಾಡಿಕೊಂಡು ನೆಕ್ಸ್ಟ್ ಟಿಫನ್ ಪ್ಲ್ಯಾನ್ ಮಾಡಿಕೊಂಡು ನಿಯರ್ ಬೈ 1.5 ಕಿಲೋಮೀಟರಲ್ಲೇ ಹೋಟೆಲ್ ಬಂದು ಶಾನಭಾಗ ಟಿಫನ್ ರೂಮ್ ಅಂತ ಚೀಪ್ ಆ್ಯಂಡ್ ಬೆಸ್ಟ್ ಚೆನ್ನಾಗಿತ್ತು. ತಿಂದ್ಕೊಂಡು ನೆಕ್ಸ್ಟ್ ಸ್ಟೇ ಆಗೋದಕ್ಕೆ ನಾವು ರೂಮ್ ನೋಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಹಂಪಿ ಒಳಗಡೆ ರೂಮ್ ಒಳಗಡೆಯಿಂದ ಬಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ರೂಮ್ಸು ಹಂಪಿ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಇದೆ, ಆರ್ಚಿಂದ ಮುಂದೆ ಬಂತು ಅಂದರೆ 2 ಕಿಲೋಮೀಟರ್ ಲೆಫ್ಟಲ್ಲೇ ನಿಮಗೆ ಇಡೀ ಏರಿಯಾ ಪೂರ್ತಿ ರೂಮ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಬನ್ನಿ ನೋಡೋಣ ರೂಮ್ಸ್. ಕಾಫಿ, ಟೀ, ಊಟ, ನಾಷ್ಟ ಎಲ್ಲ ಇಲ್ಲೇ ಸಿಗುತ್ತೆ. ಇಲ್ಲೂ ಇದು ಮಾಡ್ಬೋದು. ಬುದ್ಧ ಹೋಮ್ ಸ್ಟೇ ಅಂತ ಚೆನ್ನಾಗಿದೆ. ಗುಡ್ ಪರ್ಸನ್ನು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ನಿಮಗೆ. ನೋಡಿ, ಯಾರೇ ಬಂದರೂ ಈ ಹೋಮ್ ಸ್ಟೇ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನಾವು 2 ಡೇಸ್ಗೆ ಜಸ್ಟ್ 1500 ಪೇ ಮಾಡಿದ್ವಿ. ಚೆನ್ನಾಗಿದೆ ರೂಮ್ ಎಲ್ಲ, ಉಳ್ಕೋಬೋದು. ಇದಾದಮೇಲೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಬಂದು ಹಂಪಿ ಫುಲ್ ನೋಡೋದು. ನೋಡಿ, ನಾನಿವಾಗ ಹಂಪಿ ಎಲ್ಲೆಲ್ಲಿ ಹೋಗಬೇಕು, ಡೇ 1 ಏನೇನು ಕವರ್ ಮಾಡ್ಬೋದು ಎಲ್ಲ ಹೇಳ್ತೀನಿ. ನಾವು ರೂಮ್ ಬಿಟ್ಟಿದ್ದೆ ಡೈರೆಕ್ಟ್ ನಾವು ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಹಂಪಿಗೆ ನಾನು ಫಸ್ಟ್ ಟೈಮು ಆಟೋ ಡ್ರೈವರ್ ನಾಗೇಶ್ ಅಂತ ಹೆಸರು. ನಂಬರ್ ಹಾಕ್ತೀನಿ, ಯಾರೇ ಬಂದರೂ ನಾನು ಕಾಂಟ್ಯಾಕ್ಟ್ ಮಾಡಿ. ತುಂಬ ಹಂಬಲ್ ಪರ್ಸನು, ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಚೆನ್ನಾಗಿ ತೋರಿಸ್ಕೊಡ್ತಾರೆ. ಎಲ್ಲೆಲ್ಲಿ ಹೋಗ್ಬೋದು ಏನೋ ಎಲ್ಲ ಅವರೇ ಕರ್ಕೊಂಡೋಗಿ ಟೈಮ್ ಟು ಟೈಮ್ ಪಿಕಪ್ ಮಾಡ್ತಾರೆ, ಟೈಮ್ ಟು ಟೈಮ್ ಡ್ರಾಪ್ ಮಾಡ್ತಾರೆ. ಊಟ, ನಾಷ್ಟ, ಟಿಫನ್ ಎಲ್ಲ ಟೈಮ್ ಟು ಟೈಮ್ ನಿಲ್ಲಿಸ್ತಾರೆ. ಯಾರೇ ಹಂಪಿಗೆ ಹೋಗೋದು ಕಾಲ್ ಮಾಡಿ ಚೆನ್ನಾಗಿ ಗೈಡ್ ಮಾಡ್ತಾರೆ. ಇವ್ರಿಗೆ ನಾವು ಎಷ್ಟು ಕೊಡ್ತೀವಿ ಅಂತಲೇ ಒಂದು ಅಮೌಂಟ್ ಮೆನ್ಷನ್ ಮಾಡ್ತೀನಿ. ಜಾಸ್ತಿ ಏನು ಕೊಟ್ಟಿಲ್ಲ, ಚೀಪ್ ಆ್ಯಂಡ್ ಬೆಸ್ಟಾಗಿ ಕೊಟ್ಟಿದ್ವಿ. ಇಟ್ಸ್ ವರ್ತ್, ಪೈಸಾ ವಸೂಲ್ ಅಂತಲೇ ಹೇಳ್ಬೋದು. ಯಾರೇ ಹೇಳಿದ್ರು ಇದನ್ನು ಕಾಂಟ್ಯಾಕ್ಟ್ ಮಾಡಿ. ಇವಾಗ ವಿರೂಪಾಕ್ಷ ಟೆಂಪಲ್ ನೋಡೋಣ. ಇವಾಗ ಎಂಟ್ರಿ ಆಗ್ತೀವಿ, ಬನ್ನಿ ನೋಡೋಣ. ಮಾರುಕಟ್ಟೆ ಇದೆಲ್ಲ ಸೇಲ್ ಮಾಡ್ತಾರೆ. ಮುತ್ತು ರತ್ನಗಳು, ಅದು ಎರಡು ಹಾಕ್ತಾರೆ ಅಂದರೆ ಅದು ಇದು ಮಾಡ್ತಾಯಿದ್ರು. ನೋಡಿ, ವಿರೂಪಾಕ್ಷ ಟೆಂಪಲ್ ಎಂಟ್ರಿ ಆಗ್ತಾ ಇದ್ದಂಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮ್ಮ ಗಜರಾಜ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇರ್ತಾರೆ.
ಒಂದು ಸಲ್ಯೂಟ್ ಹೊಡ್ಕೊಂಡು ಮುಂದೆ ಹೋಗ್ಬೋದು ನಾವು. ಅದೇ ನೋಡಿ ನಮ್ಮ ಗುಜರಾತ್ ಹತ್ರ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಕೋತಿ ನೋಡಿ ಮರಿ ಜೊತೆ ಮರಿ ಹೇಗೆ ಆಟ ಆಡ್ತಾರೆ ಹತ್ಕೊಂಡು. ಹೀಗೆ ಮುಂದೆ ಹೋದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಒಂದು ಚಿಕ್ಕ ಗೇಟ್ ಇದೆ ನೋಡಿ. ಅಂಡರ್ ಗ್ರೌಂಡಲ್ಲಿ ನಿಮಗೆ ಒಂದು ಶಿವ ಇದೆ, ಶಿವ ಟೆಂಪಲಲ್ಲಿ ನೋಡ್ಕೊಂಡು ಹೋಗ್ಬೋದು. ತೋರ್ಸೋಕೆ ಹೋಗಿಲ್ಲ ಕತ್ಲಿರೋದ್ರಿಂದ. ನಾವು ವಿರೂಪಾಕ್ಷ ಟೆಂಪಲ್ ಎಂಟ್ರಿ ಆಗ್ತಾಯಿದ್ದೀವಿ. ಒಳಗಡೆ ಯಾವುದೇ ರೀತಿ ವಿಡಿಯೋ ಮಾಡೋ ಹಾಗಿಲ್ಲ, ಅದರಿಂದ ಹಾಗೆ ವಿಡಿಯೋ ನೆಕ್ಸ್ಟ್ ಸ್ಟೆಪ್ಪಿಗೆ ಜಂಪ್ ಆಗುತ್ತೆ. ವಿರೂಪಾಕ್ಷ ಸ್ವಾಮಿ. ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಂಗೆ ನಿಮ್ಗೆ ಆಚೆನೇ ಭುವನೇಶ್ವರಿ ದೇವಿ ಇದೆ, ಪಕ್ಕದಲ್ಲಿ ಶ್ರೀ ಪಂಪಾದೇವಿನೂ ಇದ್ದಾರೆ. ಅವರಿಬ್ಬರನ್ನ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಹೋಗ್ತಾ ಇದ್ದಾರೆ. ಮೆಟ್ಲು ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮೇಲೆ ಹತ್ತಿರ ಕೆಳಮುಖವಾಗಿ ಗೋಪುರ ಕಾಣಿಸುತ್ತೆ. ಒಂದು ಹೋಲ್ ಮಾಡಿದ್ದಾರೆ. ಆಗಲೇ ಏನು ಟೆಕ್ನಾಲಜಿ ಇತ್ತು ನೋಡಿ, ಆ ಹೋಲಿಂದ ಕೆಳಮುಖವಾಗಿ ಗೋಪುರ ಕಾಣಿಸುತ್ತೆ. ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ತುಂಬ ಟೆಕ್ನಾಲಜಿ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನೋಡಿದ್ದು ನೋಡಿ, ಎಷ್ಟು ಕೆಳಮುಖವಾಗಿ ಕಾಣಿಸುತ್ತೆ. ನಾವೆಲ್ಲ ಒಳಗಡೆ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಾಗಲೇ ಆಚೆನೂ ನಿಮಗೆ ಗಣೇಶ ನೋಡ್ಬೋದು. ಗಣೇಶನ ಆಪೋಸಿಟಲ್ಲಿ ಅಮ್ಮನ ವಿಗ್ರಹವೂ ಇದೆ. ಅವ್ರನ್ನ ನೋಡಿಕೊಂಡು ಮತ್ತೆ ಬಾಗಿಲು ಆಚೆ ಹೋಗ್ತಾ ಇದ್ದಂಗೆ ನಮಗೆ ಕಾಲಭೈರವೇಶ್ವರ ಅಂದರೆ ಕ್ಷೇತ್ರ ಪಾಲಕನಾಗಿ ಕಾಲಭೈರವೇಶ್ವರನ ಇಟ್ಟಿದ್ದಾರೆ. ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ನಿಮಗೆ ಕಲ್ಯಾಣಿನೂ ಇದೆ. ಪುಷ್ಕರಣಿ, ಇದು ಪುಷ್ಕರಣಿ. ಅಲ್ಲಿ ದೇವಸ್ಥಾನದ ಮುಂದೆ ಒಂದಿದೆ. ನೋಡಿ, ನಾವು ನೆಕ್ಸ್ಟು ಸೆಕೆಂಡ್ ಪ್ಲೇಸ್ ನೋಡ್ತಾ ಇರೋದು ಕಡಲೆಕಾಳು ಗಣೇಶ. ಅದು ವಿರೂಪಾಕ್ಷ ಟೆಂಪಲ್ ಆದಮೇಲೆ ನೀವು ಕಡಲೆಕಾಳು ಗಣೇಶ ನೋಡ್ಬೋದು. ಇದಾದಮೇಲೆ ಇನ್ನೂ ಒಂದು ಗಣಪತಿ ಬರುತ್ತೆ, ಅದನ್ನು ಮುಂದೆ ಹೇಳ್ತೀನಿ ಯಾವ ಗಣಪತಿ ಅಂತ. ನೋಡಿ, ಫೋಟೋಶೂಟ್ಗೆ ಒಳ್ಳೆ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ದೊಡ್ಡ ಗಣಪತಿ ಇದೆ, ಅದರ ಹೆಸರು ಮಾತ್ರ ಕಡಲೆಕಾಳು ಗಣಪತಿ ಅಂತ. ನೀರಲ್ಲ, ಅದು ಗ್ಲಾಸ್. ಸಾಸಿವೆ ಕಾಳು ಗಣಪತಿ. ನೋಡಿ, ಇದು ಸಾಸಿವೆ ಕಾಳು ಗಣಪತಿ ಅಂತ. ತಾಯಿ ಗೌರಿ ಗಣಪತಿಯನ್ನು ತೊಡೆ ಮೇಲೆ ಕುಣಿಸ್ಕೊಂಡಿದ್ದಾರೆ. ಅದೇ ಇಲ್ಲಿನ ವಿಶೇಷ. ನೋಡಿ, ಮುಂದೆಯಿಂದ ನೋಡಿದ್ರೆ ಏನೋ ಗೊತ್ತಾಗಲ್ಲ, ಹಿಂದೆ ಮುಖವಾಗಿ ನೋಡುತ್ತಾರೆ. ನೋಡಿ, ಅಮ್ಮ ತನ್ನ
ಮಗನನ್ನು ತೊಡೆ ಮೇಲೆ ಕುಣಿಸ್ಕೊಂಡಿರೋ ಪಿಕ್ಚರ್ ಕಾಣಿಸುತ್ತೆ. ಇದೆಲ್ಲ ನೀವು ಹಂಪಿಗೆ ಬಂದರೆ ನೋಡೋಕ್ಕಾಗೋದು. ನೋಡಿ ಎಷ್ಟು ಚೆನ್ನಾಗಿದೆ ಕೆತ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ. ಅದೇ ನಮ್ಮ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಲವರ್ ಬಾಯ್ ನಮ್ಮ ಕೃಷ್ಣನ ದೇವಸ್ಥಾನಕ್ಕೆ ಕೃಷ್ಣ ಟೆಂಪಲ್. आप लोग दर्शन करके आ सकते हैं. ಶ್ರೀಕೃಷ್ಣ ಟೆಂಪಲ್ ಇದು. ಅದರ ಆಪೋಸಿಟಲ್ಲೇ ಇದ್ದಿದ್ದು ನೋಡಿ ಆಗಿನ ಕಾಲದ್ದು ಮಸಾಲ ಮಾರ್ಕೆಟು. ಯಾವುದೇ ಮಸಾಲ ಐಟಮು, ಸಾಂಬಾರು ಪದಾರ್ಥಗಳು ಏನೇ ಬೇಕು ಅಂದರೂ ನಡೆಯೋದು. ಹಲೋ, ಹಾಂ, ಓಕೆ ಸರ್. 14% ಇದೆ ಸರ್ ನೆಟ್ ಮೇಲೆ. ಹಾಂ, ಸರಿ ಓಕೆ. ಸರಿ ಸರ್, ಓಕೆ. ನೋಡಿ ಶ್ರೀಕೃಷ್ಣ ಟೆಂಪಲ್ ಪಕ್ಕದಲ್ಲೇ ನಿಮಗೆ ಉಗ್ರ ನರಸಿಂಹ ಇದೆ. ಪಕ್ಕದಲ್ಲಿ ಬಡಲಿಂಗ ಅಂತ ಒಂದು ಗೋಪುರ ಅಲ್ಲಿ ಕಾಣಿಸ್ಕೊಂಡು ನಿಮಗೆ ಬಡ ಮಹಿಳೆ ಕಟ್ಟಿರೋ ಲಿಂಗ ಅಂತ ಅದು. ಅದರಿಂದ ಬಡಲಿಂಗ ಅಂತ ಅದಕ್ಕೆ ಹೆಸರಿದೆ. ಇದನ್ನು ಮುಗಿಸ್ಕೊಂಡು ಸ್ವಲ್ಪ ದೂರದಲ್ಲೇ ನಮಗೆ ಇನ್ನೂ ಒಂದು ಟೆಂಪಲ್ಗೆ ಹೋಗೋಣ. ನೆಕ್ಸ್ಟು ನಾವು ನೋಡ್ತಾ ಇರೋದೇ ಉದ್ದಾನ ವೀರಭದ್ರ ಸ್ವಾಮಿ ಟೆಂಪಲ್. ಇದು ಆಗಿನ ಕಾಲದಲ್ಲಿ ಕಟ್ಟಿರೋದು, ತುಂಬ ವರ್ಷಗಳೇ ಆಗಿದೆ ಅಂತ ಹೇಳ್ಬೋದು. ಅಂದರೆ ಒಂದು 800ಕ್ಕಿಂತ ಹಳೆಯ ದೇವಸ್ಥಾನ ಇದು. 800 ವರ್ಷಗಳಂತ ಹಳೆಯ ದೇವಸ್ಥಾನ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ರಾಜರುಗಳು ಬೇರೆ ದೇಶದಿಂದ ಬಂದರೆ ಇರೋದಕ್ಕೆ ಸ್ಯಾಂಡಲ್ವುಡ್ಡಲ್ಲಿ ಕಟ್ಕೊಂಡಿದ್ದ ರೂಮ್ಗಳು. ಅದರ ಪಕ್ಕದಲ್ಲೇ ಅಂಡರ್ಗ್ರೌಂಡ್ ಶಿವ ಅಂತ ಇದೆ. ಇದು ನೋಡಿ ಆಗಿನ ಕಾಲದಲ್ಲಿ ಎಲ್ಲ ಮಣ್ಣೆಲ್ಲ ಮುಚ್ಕೊಂಡು ಬಾಳೆ ತೋಟ ಇತ್ತು. ಸ್ಯಾಂಡಲ್ವುಡ್ಡಲ್ಲಿ ರಾಜರು ಉಳ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ದಿದ್ದು ರೂಮ್ಸು. ಆ ಬಾಳೆ ತೋಟ ಇದ್ದಾಗ ಅವರೇನೋ ಒಳ ಉಳುವಾಗ ಈಗಿನ ಸ್ವಲ್ಪ ಮುಂಚೆ ವರ್ಷಗಳಲ್ಲಿ ಸಿಕ್ಕಿರೋ ದೇವಸ್ಥಾನ ಇದು. ಈಶ್ವರ ಇದೆ ನೋಡಿ. ಇದೆಲ್ಲ ದೇವಸ್ಥಾನ ಒಳಗಡೆ ಹೋಗೋದಕ್ಕೆ ತುಂಬ ಭಯನೇ ಆಗ್ಬಿಡುತ್ತೆ, ಆ ಥರ ಇದೆ. ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಇನ್ನೂ ಕ್ಲೀನ್ ಆಗಿಲ್ಲ. ಪೂಜೆ ಗೀಜೆ ಏನು ನಡೀತಾ ಬಾಳೆ ಇಲ್ಲ. ತೋಟ ಇತ್ತಂತೆ ನೋಡಿ ಇದ್ರ ಮೇಲೆ. ಇದೆಲ್ಲ ನೋಡೋದಕ್ಕೆ ಮೈ ಜುಮ್ ಅನ್ನುತ್ತೆ, ರೋಮಾಂಚನ ಆಗುತ್ತೆ ನೋಡಿ. ಹಾಗೆ ಮುಂದೆ ಇದೆ ಈ ದೇವಸ್ಥಾನದಲ್ಲಿ ವಿಗ್ರಹ ಇಲ್ಲ ನೋಡಿ. ವಿಗ್ರಹನೆಲ್ಲ ತೆಗೆದುಬಿಟ್ಟಿದ್ದಾರೆ. ಫುಲ್ಲು ನೀರು ತುಂಬಿಕೊಂಡಿದೆ. ಹಾರ್ತಾ ಇದಾವೆ ಅದು ಫುಲ್ಲು ಬನ್ರಿ ಈ ಕಡೆ ನೀರಿದಾವೆ.
ಫುಲ್ಲು ನೀರು ತುಂಬಿಕೊಂಡಿದೆ, ಸ್ಮೆಲ್ಲಿದೆ ಜಾಸ್ತಿ. ಇತ್ತು ಇಲ್ಲೆಲ್ಲ ಕಾಣಿಸ್ತಾ ಐತೆ ಗೊತ್ತಾ? ನೋಡಿ, ಇಲ್ಲೇ ಕಾವಲು ಕಾಯ್ತಾ ಇದ್ದಿದ್ದು. ಸ್ಯಾಂಡಲ್ವುಡ್ ರೂಮ್ಸು ಎಲ್ಲ ಕಟ್ಟಿದಾಗಿನ ಕಾಲದಲ್ಲಿ ಎಲ್ಲ ಸುಟ್ಟಾಕಿದ್ದಾರೆ. ನೋಡಿ ಇದೆಲ್ಲ ಅದೇ ಎಲ್ಲ ಕಟ್ಟಿದಾರಲ್ಲ. ಮಿನಿಸ್ಟ್ರೆಲ್ಲ ಕಣೆ, ರಾಜರುಗಳು, ಬೇರೆ ಹೊರ ದೇಶದ ರಾಜರುಗಳು ಬಂದು ಸ್ಯಾಂಡಲ್ವುಡ್ ಅಲ್ಲೇ ಕಟ್ಟಿದ್ರಂತೆ. ರಾಜ್ಯ ಮಾನ್ಯರ ವಸತಿ ಗೃಹ, ನೋಬಲ್ ಕ್ವೀನ್, ನೋಬಲ್ ಕ್ವಾರ್ಟರ್ಸ್, ನೋಬಲ್ ಮೆನ್ಸ್ ಕ್ವಾರ್ಟರ್ಸ್. ನೋಡಿ, ಶ್ರೀಕೃಷ್ಣ ದೇವರಾಯ ಅರಮನೆ ಇದ್ದಿದ್ದು ಸ್ಥಳ ಇದು. ಈಗ ಎಲ್ಲ ಚಿಂದಿ ಉಡಾಯಿಸಿದ್ದಾರೆ, ಎಲ್ಲ ಒಡೆದೋಗಿದೆ, ಏನೂ ಇಲ್ಲ ಈಗ. ಮತ್ತು ಕಾಯಿನ್ಸ್ ಎಲ್ಲ ಇಲ್ಲೇ ಪ್ರಿಂಟ್ ಮಾಡ್ತಾ ಇರೋಂತೆ, ಮುದ್ರೆ ಇಲ್ಲ. ಇದು ಶಿಲೆಗಳು ಸಿಕ್ಕಿರೋದು, ವಿಘ್ನ ಆಗಿರೋದೆಲ್ಲ ಎತ್ಕೊಂಡ್ಬಂದು ಇಲ್ಲಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಲೋಟಸ್ ಮಹಲ್, ಮ್ಯೂಸಿಯಮ್ಮು ಲೋಟಸ್ ಮಹಲ್ ಅಂದ್ರೇನು? ಅಲ್ಲಿದೆ ಇನ್ನು ಮುಂದೆ. ನೋಡಿ, ಇಲ್ಲಿ ಬಂದು ಟಿಕೆಟ್ ಪರ್ಚೇಸ್ ಮಾಡಿಕೊಂಡು ನಾವು ಒಳಗಡೆ ಎಂಟ್ರಿ ಆಗಬೇಕಾಗುತ್ತೆ. ನೋಡಿ, ಇಲ್ಲಿ ಕುಡಿಯೋ ನೀರು ಇದೆ, ಫ್ರೀಯಾಗಿ ಸಿಗುತ್ತೆ, ನೀರು ಕುಡ್ಕೊಬೋದು. ಇಲ್ಲಿ ಹೊಡೆದಾಕ್ಬಿಟ್ಟವ್ರೆ. ಎಲ್ಲ ಇರೋದು ಇವರು ಬಂದು ಎಲ್ಲ ನಾಸ್ತಿ ಮಾಡಾಕಿದ್ದಾರೆ. ನೋಡಿ, ನಾವು ಲೋಟಸ್ ಮಾಲು, ಗಜಶಾಲೆ ಎಲ್ಲ ನೋಡಿಕೊಂಡು ನೆಕ್ಸ್ಟು ಹಜಾರ ರಾಮಚಂದ್ರ ಟೆಂಪಲ್ ನೋಡಿಕೊಂಡು ಹಾಗೆ ರಾಜನ ದರ್ಬಾರ್ಗೆ ಹೋಗ್ಬೋದು. ಅವ್ರು ಯಾವುದೇ ನ್ಯಾಯ ತೀರ್ಮಾನ ಏನೇನು ಕೊಡ್ತಾರೋ ಅದೆಲ್ಲ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಟೋಟಲಿ ವಿತಿನ್ ಎ ಡೇ, ಫಸ್ಟ್ ಡೇನೇ ನಾವು ಒಂದು 20 ಪ್ಲೇಸಸ್, 20 ಚೇಂಜಸ್ ಪ್ಲೇಸಸ್ ನಾವು ಕವರ್ ಮಾಡ್ಬೋದು. ಎಲ್ಲ ಒಂದೊಂದೇ ನೋಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ಯೂಸ್ ಆಗುತ್ತೆ. ನೋಡಿ
ನೋಡಿ ರಾಜ ದರ್ಬಾರ್ ಮಾಡ್ತಾ ಇದ್ದಿದ್ದಿಲ್ಲೇ ರಾಜರು ಆಳ್ವಿಕೆ ಅಂದರೆ ಪನಿಷ್ಮೆಂಟ್ ಆಗಲಿ ಏನೇ ಒಂದು ತೀರ್ಪು ಕೊಡೋದಾದ್ರು ಇಲ್ಲಿ ಬಂದು ಆಗಿನ ಕಾಲದಲ್ಲಿ ಕೊಡ್ತಾಯಿದ್ರು. ಇದು ಶಿಕ್ಷೆ ಕೊಡ್ತಾ ಇದ್ದಿದ್ದು ಕಂಬ. ಈ ಕಂಬಕ್ಕೆ 2 ಕೈ ಕಟ್ಬಿಟ್ಟು ಶಿಕ್ಷೆ ಕೊಡ್ತಾಯಿದ್ರು. ನೋಡಿ ಈ ಕಲ್ಲು ಮೇಲೆ ಕುತ್ತಿಗೆ ಇಟ್ಬಿಟ್ಟು ಹೊಡಿತಾ ಇದ್ದಿದ್ದಂತೆ. ತೊಟ್ಟಿ, ನೀರಿನ ತೊಟ್ಟಿ ಇದು. ಹೋಗ್ಬಿಟ್ಟು ಕೆಳಗಡೆ ನೋಡ್ಕೊಂಡ್ಬಿಡ್ತೀನಿ. ಆವಾಗ ಗುಪ್ತವಾಗಿ ಮಾತಾಡ್ತಾ ಇದ್ದಿದ್ದು ಅನ್ಸುತ್ತೆ ಅವರೆಲ್ಲ ರಾಜರುಗಳು. ಏನಾದರೂ ಡಿಸ್ಕಸ್ ಮಾಡಬೇಕಂದ್ರೆ ಲೈಟ್ ಆನ್ ಮಾಡು, ಲೈಟ್ ಆನ್ ಮಾಡು. ಇದೆ ಲೈಟು ಬಿಡಿ ಸಾಕು, ಬನ್ನಿ ಹೋಗೋಣ. ಲೈಟ್ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಇದು. ರೌಂಡ್ ಅಷ್ಟೇ. ನೋಡಿ ನಾವು ನೆಲಸ್ಥಾಡ ಕೋಣೆಯನ್ನು ನೋಡಿ ನೆಕ್ಸ್ಟು ಪುಷ್ಕರಣಿ ನೋಡ್ಬೋದು. ಆ ಪುಷ್ಕರಣಿಲಿ ಬಂದು ಅಮ್ಮನ ಅಭಿಷೇಕ ಮಾಡೋದಕ್ಕೆ ಪುಷ್ಕರಣಿನ ಯೂಸ್ ಮಾಡ್ತಾಯಿದ್ದಂತೆ. ಅದಾದಮೇಲೆ ರಾಜರು ದರ್ಬಾರ್ದು ಗೋಪುರನೂ ನೋಡ್ಬೋದು. ನೋಡಿ ಇದೆ ಅದೇ ಗೋಪುರ. ಇದಾದಮೇಲೆ ಹೆಬ್ಬಾಗಿಲುಗಳು ನೋಡಿ. ಇದು ಸ್ವಿಮ್ಮಿಂಗ್ ಪೂಲು, ರಾಣಿಯರದು ಸ್ವಿಮ್ಮಿಂಗ್ ಪೂಲ್ ಆಗಿನ ಕಾಲದ್ದು. ಇದನ್ನು ನೋಡಿದ ತಕ್ಷಣ ನಾವು ಊಟಕ್ಕೊಂದು ಬ್ರೇಕ್ ತೊಗೊಂಡ್ವಿ. ಬ್ರೇಕ್ ಆದಮೇಲೆ ವಿಜಯ ವಿಠಲ ಟೆಂಪಲಿಗೆ ಬಂದ್ವಿ. ನಾವು ಅಲ್ಲೊಂದು ಟಿಕೆಟ್ ತೋರಿಸಿದ್ನಲ್ಲ, ಅದೇ ಟಿಕೆಟು ಇಲ್ಲೂ ಕೂಡ ಎಂಟ್ರೆನ್ಸ್ ಟಿಕೆಟಾಗಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ 10 ರೂಪಾಯಿ ಒಂದು ಸೈಡಿಗೆ ಡ್ರಾಪ್ ಮಾಡ್ತಾರಲ್ಲ ವಿಜಯ ವಿಠಲ ಟೆಂಪಲ್ಗೆ. ಇಲ್ಲೆಲ್ಲ ಸ್ಪೆಷಲಿ ಹೇಳಬೇಕಂದ್ರೆ ಎಲ್ಲ ಲೇಡೀಸ್ ಡ್ರೈವರ್ಗಳೇ ಇರ್ತಾರೆ. ಅವರೇ ಕರ್ಕೊಂಡು ಹೋಗ್ತಾರೆ. ಹೋಗೋದಕ್ಕೆ 10 ರೂಪಾಯಿ, ಬರೋದಕ್ಕೆ 10 ರೂಪಾಯಿ. ಎಲೆಕ್ಟ್ರಿಕ್ ಕಾರ್.
ನೋಡಿ ನಾವು ವಿಜಯ ವಿಠಲ ಟೆಂಪಲ್ ನೋಡಿಕೊಂಡು ನೆಕ್ಸ್ಟು ವಿಸಿಟ್ ಮಾಡಿದ್ದೆ ಮಾಲ್ಯವಂತ ರಘುನಾಥ ದೇವಾಲಯ ಅಂತ ಇದು. ಇಲ್ಲಿ ವಿಶಿಷ್ಟ ಏನಂದರೆ ರಾಮಾಯಣನ ಕಾಲದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಹುಡ್ಕೊಂಡ್ಬಂದಾಗ ಈ ಗುಹೆಯಲ್ಲಿ ಕೂತ್ಕೊಂಡು ಲಿಂಗಕ್ಕೆ ಪೂಜೆ ಮಾಡಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇದು ಹಂಪಿಲೇ ಇದೆ. ನೀವು ವಿಜಯ ವಿಠಲ ಟೆಂಪಲ್ ನೋಡಿಕೊಂಡು ಡೇ 1 ಏನಿದೆ ಅದು ಎಂಡ್ ಮಾಡೋಕ್ಕೆ ಮುಂಚೆ ನೀವು ಮಾಲ್ಯವಂತ ರಘುನಾಥ ದೇವಾಲಯನ ನೋಡ್ಬೋದು. ಇಲ್ಲಿ ಅಭಿಷೇಕ ಮಾಡೋದಕ್ಕೆ ನೀರು ಒಂದು ದಿವಸ ಕೊರತೆ ಆಗಿ ಲಕ್ಷ್ಮಣ ನೀರು ತರಕ್ಕೆ ಹೋದಾಗ ನೀರೆಲ್ಲೂ ಸಿಗ್ದಲೇ ಇರುವಾಗ ಈ ಬಂಡೆಗೆ ಬಾಣ ಬಿಡ್ತಾನೆ ಲಕ್ಷ್ಮಣ. ನಮ್ಮನ್ನು ಕರಿಬೇಕಾಯ್ತು. ಆಗ ಇಲ್ಲಿ ಉದ್ಭವ ಆಗಿರೋ ನೀರು ಇವತ್ತಿನವರೆಗೂ ಹಾಗೇ ಇದೆ ನೋಡಿ. ಇದೇ ಈ ಲೈನ್ ಕಾಣಿಸ್ತಾ ಇದೆಯಲ್ಲ, ಬಂಡೆನೇ ಸೀಳ್ಕೊಂಡು ನೀರು ಹುಕ್ಕಿದೆ. ಅದು ಈಗಲೂ ಹಾಗೆ ನೀರು ಹಾಗೆ ಇದೆ. ಜಾಗ ಇದು ಲಿಂಗಗಳನ್ನೆಲ್ಲ ನೋಡಿ, ಒಂದೊಂದು ನೋಡೋದಕ್ಕೆ ರೋಮಾಂಚನ ಆಗುತ್ತೆ. ಅಲ್ಲಲ್ಲೇ ಲಿಂಗಗಳು ಮಾಡಿದ್ದಾರೆ. ಆ ನೀರಲ್ಲಿ ನೀರು ಎತ್ಕೊಂಡು ರಾಮ ಲಕ್ಷ್ಮಣ ಅಭಿಷೇಕ ಮಾಡ್ತಾಯಿದ್ರು ಲಿಂಗಕ್ಕೆ. ನೋಡಿ, ಇಲ್ಲಿಂದ ಅಂಜನಾದ್ರಿ ಬೆಟ್ಟನೂ ಕಾಣಿಸುತ್ತೆ. ಆ ಬೆಳ್ಳಗೆ ಕಾಣಿಸ್ತಾ ಇರೋ ಇದೇನೆ ಅಂಜನಾದ್ರಿ ಬೆಟ್ಟ ಮೆಟ್ಲುಗಳು. ಇಲ್ಲೆಲ್ಲೂ ಶಿವಮಯ. ಓಂ ನಮಃ ಶಿವಾಯ. ಉದ್ಭವ ಲಕ್ಷ್ಮಿ ನೋಡಿ, ಅದೇ ದೇವಾಲಯದಲ್ಲಿ ಉದ್ಭವ ಲಕ್ಷ್ಮಿ ಇದು. ಈ ಉದ್ಭವ ಲಕ್ಷ್ಮಿ ನೋಡ್ತಾ ನಾವು ಇವತ್ತಿನ ಡೇ 1 ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಸುಮಾರು ಒಂದು 23 ಪ್ಲೇಸಸ್ ನೋಡ್ಬೋದು ಡೇ 1ನಲ್ಲಿ. ನಮ್ಮ ಆಟೋ ರಾಜ ಮಹೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲನೂ ತೋರಿಸ್ತಾರೆ ಅವರು. ಮತ್ತು ಡೇ 1 ಫುಡ್ಡು ಏನೇನಂದರೆ ಬೆಳಗ್ಗೆ ಅಪ್ರಾಕ್ಸ್ ಒಂದು 150 ರುಪೀಸು ಟಿಫನ್ ಬೇಕಾಗುತ್ತೆ, ಮಧ್ಯಾಹ್ನ ಒಂದು 200 ರುಪೀಸ್ ಊಟ ಬೇಕಾಗುತ್ತೆ, ಮತ್ತು ನೈಟ್ 200 ರುಪೀಸ್ ಊಟಕ್ಕೆ ಬೇಕಾಗುತ್ತೆ. ಡೇ 1 ನಾವು ಇವತ್ತಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಮತ್ತು ಇದನ್ನು ಮುಗಿಸ್ಕೊಂಡು ನಾವು ಹೋಮ್ ಸ್ಟೇ ಹೋಗಿ ಸ್ಟೇ ಆಗ್ತಾಯಿದ್ದೀವಿ. ಸ್ಟೇ ಆಗಿ ಮತ್ತೆ ಮಾರನೇ ಬೆಳಗ್ಗೆ ಪ್ಲ್ಯಾನ್ ನಿಮ್ಗೆ ಹೇಳ್ತೀನಿ. ಏನಂದರೆ ಮಾರ್ನಿಂಗ್ ನಾವು ಅಂಜನಾದ್ರಿಗೆ ಹೋಗ್ತಾಯಿದ್ದೀವಿ. ನೀವು ಎಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಬರ್ತೀರೋ ಅಷ್ಟು ಒಳ್ಳೆಯದು ನಮಗೆ. ಜೈ ಶ್ರೀರಾಮ್. ನೋಡಿ, ನಾವು ಅರ್ಲಿ ಮಾರ್ನಿಂಗ್ ಸ್ನಾನ ಎಲ್ಲ ಮಾಡಿಕೊಂಡು ಸುಮಾರು ಒಂದು 7:30 ಅಷ್ಟರಲ್ಲಿ ನಾವು ಅಂಜನಾದ್ರಿ ಬೆಟ್ಟ ಮೇಲೆ ಬರೋ ಅಷ್ಟರಲ್ಲಿ ಇಷ್ಟು ಜನ ತುಂಬಿದ್ದಾರೆ. ಅದು ಶನಿವಾರ ಆಗಿರೋದ್ರಿಂದ ತುಂಬ ಜನ ಆಗಿರೋ, ಹಾಗೂ ನಮ್ಮ ದರ್ಶನ ತುಂಬ ಚೆನ್ನಾಗಾಗಿದೆ.
ಈ ಸೈಡ್ ಬರ್ರಿ. ಜೈ ಶ್ರೀರಾಮ್. ಮೊಬೈಲ್ಸ್ ಬೇಕಂದ್ರೆ ಎತ್ತು. ಮೊಬೈಲ್ಸ್ ಬೇಕಾ? ಮಾಡಿ ಹಿಂಗೆ ನೋಡಿಲ್ಲಿ ಹಂಗಲ್ಲ, ಹಂಗೆ ಹಂಗೆ ಮುಚ್ಚು. ನೋಡಿ ನಾವು ಅಂಜನಾದ್ರಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಶಬರಿ ವಾಸಸ್ಥಳಕ್ಕೆ, ಹಂಗೆ ಇಡು. ಕಿಷ್ಕಿಂದೆ. ಶಬರಿ ರಾಮನ ಕಾಲದಲ್ಲಿ ಇದ್ದಿದ್ದು ಶಬರಿ ಗುಹೆ. ಓ ಇಲ್ಲಿ ನೋಡಿ, ಹಳ್ಳ ಹಳ್ಳ ಇದೆ ಇಲ್ಲಿ. ನೀರು ಹಿಡ್ಕೊ ಅಲ್ಲಿ, ಹಿಡ್ಕೊ ಅಣ್ಣ, ಹಿಡ್ಕೊ, ಹಳ್ಳ ಇದೆ ಅಲ್ಲಿ. ಬೇಡ ಬನ್ನಿ ನೀವು. ಶಬರಿ ಗುಹೆ. ಇದೆಲ್ಲ ಇರ್ಲಿಲ್ಲ ಅನ್ಸ್ತಾ. ಪೀಕ್ ಪಾಯಿಂಟ್ ಇದೆ. ಓ ಮಂಕಿ ಎತ್ಕೊಳ್ಳುತ್ತೆ ಬಂದು ಕೊಟ್ಬಿಡು ಏನು. ಪಂಪಾ ಸರೋವರ ಮತ್ತು ಶಬರಿ ಗುಹೆ ನೋಡಿ, ಅದೇ ಅಂತ ಮೇಲ್ಗಡೆ ಇರೋದು. ಲಕ್ಷ್ಮೀ ದೇವಸ್ಥಾನ ಇದೆ. ನೋಡಿ ನಾವು ನೆಕ್ಸ್ಟು ಬಂದಿದ್ದೆ ದುರ್ಗಾದೇವಿ ದೇವಸ್ಥಾನ ಮತ್ತು ವಾಲಿ ಗುಹೆನೂ ಇಲ್ಲೇ ಇದೆ ಪಕ್ಕದಲ್ಲೇ, ತುಂಬ ಹತ್ತಿರದಲ್ಲೇ ಇದೆ. ನೋಡಿ ನೆಕ್ಸ್ಟು ದುರ್ಗಾದೇವಿ ನೋಡಿ ಬಂಧುಗಳೇ, ನಾವು ವಾಲಿ ಇವಾಗ ಗುಹೆಗೆ ಹೋಗ್ತಾ ಇದ್ದೀವಿ. ವಾಲಿ ಸುಗ್ರೀವ ಅಂತ ಕೇಳಿದಿರಲ್ಲ, ರಾಮಾಯಣ ಕಾಲದಲ್ಲಿ ಅವ್ರ ಗುಹೆನ ತೋರ್ಸೋಕೆ ಹೋಗ್ತಾ ಇದ್ದೀನಿ. ದುರ್ಗಾಂಬ ಟೆಂಪಲಿಗೆ ಬಂದು ಹಿಂಗೆ ಒಳಗಡೆ ಹೋದರೆ ವಾಲಿ ಗುಹೆ ಸಿಗುತ್ತೆ. ಕೋಟೆ ನೋಡಿ ಹಿಂಗಿದೆ.
ಕಲ್ಯಾಣಿ. ಹನ್ನೆರಡು ಜ್ಯೋತಿರ್ಲಿಂಗ ಇದೆಯಂತಲ್ಲಿ. ಹಿಂಗೆ ಹೋಗ್ಬೇಕು ಹೊರಗಡೆ. ಒಳಗಡೆ ಎಲ್ಲ ಭಯಂಕರವಾಗಿದೆ, ಮುಂದೆ ಹೋಗಕ್ಕೆ ಭಯ ಆಗ್ತಾ ಇದೆ, ಹೋಗಕ್ಕಾಗ್ತಾ ಇಲ್ಲ. ಯಾರು ಜನ ಹೋಗ್ತಾ ಇಲ್ಲ. ವಾಲಿಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ, ದೊಡ್ಡ ಮನಸ್ಸು ಮಾಡಿ ಇವಾಗ. ಅಲ್ಲಿ ನೋಡಿದೆ ಡರಾಗೋಯ್ತು, ಯಾರು ಇಲ್ವಲ್ಲಪ್ಪ ಅಂತ. ಕಾಡು ಮೃಗಗಳಿವೆ, ಎಚ್ಚರಿಕೆ. ಒಳಗಡೆ ಹೋಗ್ಬಿಡ್ರಿ ಸುಮ್ಮನೆ ಆಚೆ. ವಾಲಿ ಗುಹೆ ಬರ್ತಾ ಇದ್ದಾರೆ ಜನಗಳು, ಹೋಗ್ಲಿ ಫಸ್ಟು, ಆಮೇಲೆ ನಾವು ಮುಂದೆ ಹೋಗೋಣ. ಬಾರೆ ಎಲ್ಲ ಹೋಗ್ತಾರೆ, ಹಿಂದೆ ಹೋಗೋಣ. ಹಂಗೆ ಹಂಗೆ ಏಯ್ ಬರೇ ಬಾರೆ ಏನಿಲ್ಲ. ಫೋಟೋ ಎಲ್ಲ ಬರ್ತಾ ಬಿಡ ದಾರಿ ಕಟ್ಟೆ ಎಲ್ಲಿಂದ ಅಲ್ಲ ಆ ಕಡೆ ನೋಡಿದೆವು, ಒಂದ್ ಗಾಯ ಅಲ್ಲಿ ಲೈಟ್ ರಾತ್ರಿ ತೆಗಿಬಾರ್ದಾ? ಶ್ರೀ ರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ, ಆನೆಗುಂದಿ. ಆನೆಗುಂದಿ ಲೋಟಸ್ ಮಹಲ್ ನೋಡಿ ಬಂಧುಗಳೇ, ಇದು ಆನೆಗುಂದಿಲಿ ವಾಲಿನ ಸಂಹಾರ ಮಾಡಿದ್ದ ಜಾಗ ಅಂತೆ. ಶ್ರೀರಾಮರ ವಾಲಿನ ಸಂಹಾರ ಮಾಡಿದ ಜಾಗ ಇದು. ಈಗಿನ ಕಾಲದಲ್ಲಿ ಮೇಲೊಂದು ಶಿವಲಿಂಗ ಇದೆ, ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಪಂಪಾ ನದಿ. ಬಿಲ್ವತ್ತೆ ಮರ ಇದೆ. ಸುತ್ತಮುತ್ತ ನೋಡಿ ಕಿಷ್ಕಿಂದೆ ಹೇಗಿದೆ ನೋಡಿ, ಎಲ್ಲ ದೂರದಲ್ಲಿ ಮಂಟಪಗಳೆಲ್ಲ ತುಂಬೋಗಿದೆ. ನೀರು ತುಂಬಾ ಫ್ಲೋಲ್ಲಿದೆ.
ಕಿಷ್ಕಿಂಧೆ ಪ್ರದೇಶ ಇದು. ನೋಡಿ ರಾಮ ಒಂದು ಟೈಮಲ್ಲಿ ಇಲ್ಲೇ ಇದ್ದಿತ್ತಂತೆ. ಇದೆ ನೋಡಿ. ಕೈಯ ಹೌದಾ ಬರ್ಬೇಕಂತ್ರಿ ನಿಮ್ಮ ಅಲ್ಲ ಏನಪ್ಪ ಇದೆ ಆ ಕಡೆ ಮತ್ತೆ ಅದಕ್ಕೆ ಕಾಯ್ಕೊಂತ ಕುಂತಿರ್ತಾರ ಅವ್ರು ದಪ್ಪಿದ್ದಾರ. ನೋಡಿ ಈ ಸ್ಪಾಟಿಂದ ಬಂದು ಬಾಣ ಹೊಡೆದಿದ್ದಾರೆ ಅಂತ ಒಂದು ವದಂತಿ. ನೋಡಿ ಬಂಡೆಗಳ ಹತ್ರನೇ ನಮ್ಮ ರಾಮ ಲಕ್ಷ್ಮಣ ಎಷ್ಟು ತಗೊಳ್ತಾ ಇದ್ದಿದ್ದು, ಜ್ಞಾನ ಮಾಡ್ತಾ ಇದ್ದಿದ್ದು ಅಂತಲೂ ಹೇಳ್ಬೋದು. ಈ ಗುಹೆ ಇದೆ ನೋಡಿ, ಈ ಬಂಡೆ ಕೆಳಗಡೆನೆ ಸಾವಿರಾರು ಕೋಟಿಗಳು ನಮ್ಮ ಸುಗ್ರೀವ, ಆಂಜನೇಯ, ರಾಮ ಲಕ್ಷ್ಮಣ ಎಲ್ಲರೂ ಸೇರಿಕೊಂಡು ಪಾಲಿನ ಹೇಗೆ ಸಂಹಾರ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ ಜಾಗ ಇದು. ಇದನ್ನು ನೋಡ್ತಾ ನಮ್ಮ ಡೇ 2 ಪ್ಲ್ಯಾನ್ನ ಮುಗಿಸ್ತಾ ಇದ್ದೀವಿ. ಇದಾದಮೇಲೆ ಡೈರೆಕ್ಟ್ ರೂಮ್ಗೆ ಹೋಗಿ ಚೆಕ್ಔಟ್ ಆಗಿ ಗೋಯಿಂಗ್ ಫಾರ್ ಬ್ಯಾಂಗ್ಳೂರ್. ಸದ್ಯ ಗೊಬ್ಬರ ಸಿಗಲ್ಲ. ಇವ್ರು ಅಳಿಯಾಲಿಕ್ಕೆ ಎಲ್ಲ ಗೊತ್ತಾಗ ಇದೇ ಮನೆಯಿಂದ ನೋಡಿ ಬಾಣ ಹೊಡೆದಿದ್ದು ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡಿ ಮರದ ಹಿಂದೆ.